ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೌರಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಇನ್ನು ಇದು ನಮ್ಮ ಮನೆ ಮೇಲ್ಗಡೆ ಓನರ್ ಆಂಟಿ ಅವ್ರದ್ದು ಬ್ಲೌಸ್ ಆಗಿತ್ತು. ಅವರು ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯಿತು. ಇನ್ನೂ ತುಂಬ ವಿಡಿಯೋಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ಅದು ಮುಂದೆ ಬರುವ ದಿನಗಳಲ್ಲಿ ವಿಡಿಯೋನ ಶೇರ್ ಮಾಡ್ಕೋತೀನಿ. ಇನ್ನು ಈ ಬ್ಲೌಸ್ನು ಕೂಡ ಅವ್ರಿಗೆ ತಲುಪಿಸಿದಾಯಿತು. ಇನ್ನು ಮನೇಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹಸ್ಬೆಂಡ್ ಜೊತೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ನನ್ನ ಚಿಕ್ಕ ಮಗ ನೆನ್ನೆ ನೈಟೇ ಹೋಗಿದ್ದ ನನ್ನ ತಮ್ಮನ ಜೊತೆ. ಇನ್ನು ನಾನು ಕೂಡ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಸಿಂಪಲಾಗಿ ಮುಗಿಸಿ ಇನ್ನೂ ದೇವ್ರ ಸಾಮಾನೇನು ತೊಳೆದಿಲ್ಲ, ಗಣೇಶ ಹಬ್ಬದ ದಿನ ತೊಳೆಯೋಣ ಅಂತ ಹೇಳ್ಬಿಟ್ಟು ಇನ್ನು ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. ಇನ್ನು ಬೆಳಗ್ಗೆ ಆಲ್ಮೋಸ್ಟ್ ಇವಾಗ 7 ಗಂಟೆ ಆಗಿದೆ. 7 ಗಂಟೆಗೆ ಮನೇನ ಬಿಟ್ಟಿದ್ದು. ಅಷ್ಟೇನು ಕ್ರೌಡೇನು ಇರಲಿಲ್ಲ. 8ನೇ ಮೈಲಿ ಸೈಡು ಸ್ವಲ್ಪ ಏನು ಖಾಲಿ ಥರನೇ ಇತ್ತು. ತುಂಬ ಬೇಗ ಹೋದ್ವಿ. ಒಂದು 10 ನಿಮಿಷದೊಳಗಡೆ ಎಲ್ಲ ಅಮ್ಮ ಮನೆಗೆ ಹೋಗಿ ನಾವು ತಲುಪಿದ್ದಾಯಿತು. ಇನ್ನು ಮನೆ ಹತ್ರ ಕೂಡ ಬಂದ್ವಿ. ಮನೆ ಹತ್ರ ಬಂದ ತಕ್ಷಣ ಅಪ್ಪ ಕೂಡ ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು, ಮಾರಮ್ಮನ ದೇವಸ್ಥಾನಕ್ಕೆ. ಸರಿ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಅಪ್ಪನ ಜೊತೆ ಓದಿದ್ದೀನಿ. ಆಲ್ಮೋಸ್ಟ್ ನಾವು ಬರೋದಕ್ಕೆ 8 ಗಂಟೆ ಆಗಿತ್ತು. ದೇವಸ್ಥಾನ ಏನು ಖಾಲಿ ಇತ್ತು, ರಶ್ ಏನಿಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇನ್ನು ಮಾರಮ್ಮನ ದೇವಸ್ಥಾನ ಕೂಡ ಹೋಗಿ ಬಂದೆ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇನ್ನು ಮನೆಗೆ ಬಂದಿದ್ದಾಯಿತು. ಅಮ್ಮ ಬರೋಷ್ಟೊತ್ತಿಗೆ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಇದು ಒಂದು ಕ್ಲಿಪ್ಪಿಂಗ್ನ ತಕ್ಕೊಂಡೆ. ಇನ್ನು ಎಲ್ಲರೂ ಕೂಡ ಗೌರಿ ಪೂಜೆ ಮಾಡಲಿಕ್ಕೆ ಓಡ್ತಾಯಿದ್ರು. ಯಾಕಮ್ಮ ಸೂಪರ್, ನೀವು ಬಿಡ್ರಿ. ಇನ್ನು ಎಲ್ಲರೂ ಕೂಡ ಹೊಟ್ಟಿದ್ರು. ನಾವು ಕೂಡ ಗೌರಿ ಪೂಜೆ ಮಾಡೋ ಹತ್ರ ಬಂದಿದ್ದೀವಿ. ಇದು ಕುದುರುಗೆರೆ ಕೆರೆ. ತುಂಬಾ ಚೆನ್ನಾಗಿತ್ತು. ಓದಿಸೋದಕ್ಕಿಂತ ಸ್ವಲ್ಪ ನೀಟಾಗೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮಣ್ಣೆಲ್ಲ ಓಡಿಸಿದ್ರು. ಇಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ತಕ್ಕೊಂಡು ಇನ್ನು ಇವಾಗ ಕೈಗೆ ದಾರ ಕಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ದಾರ ಕೂಡ ಕಟ್ಟಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಿದ್ದಾಯಿತು. ಇನ್ನು ಅಮ್ಮವರಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ರೆಡ್ ಕಲರ್ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಕ
ಸೂತ್ರ ಪುಡಿ ಎಲ್ಲ ಏನಕ್ಕೆ ಸೂತ್ರ ಪುಡಿ ಇಕ್ಕು ಅಂತನಾ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. 1 by 1 ಎಲ್ಲರೂ ಸಹ ಹೋಗಿ ಆ ದೇವರಿಗೆ ಪೂಜೆನ ಮಾಡ್ತಾ ಇದ್ದಾರೆ. ಗಂಗೆ ಪೂಜೆ ಕೂಡ ಮಾಡ್ಕೊಂಡು ಪೂಜೆನೂ ಸಹ ಮಾಡ್ತಾ ಇದ್ರು. ಇದು ಪ್ರತಿ ವರ್ಷನೂ ಸಹ ಅಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ನಮ್ಮ ಕೈಲಿ ಇದೇ ರೀತಿಯಾಗಿ ಪೂಜೆನ ಮಾಡಿಸ್ತಾರೆ. ಇನ್ನು ಎಲ್ಲರೂ ಸಹ ಜೋಡಿಯಾಗಿ ಹೋಗಿ ಪೂಜೆನ ಮಾಡ್ತಾ ಇದ್ದಾರೆ 1 by 1. ನಾನು ಆದಷ್ಟು ಮ್ಯೂಸಿಕ್ ಜೊತೆ ವಿಡಿಯೋನ ಆ್ಯಡ್ ಮಾಡ್ತೀನಿ. ಯಾರು ಬರಲಿಲ್ಲ ಅಂದ್ರೆ ಬಂದವ್ರು ಮಲಜಿ ನಿನ್ ಚಿಕಿಟ ಹಿಡ್ಕ ಅಪ್ಪ ಅವ್ರು ಮಾಡಿಲ್ಲ ಕಳ್ಸಂಗೆ ಇದೆಲ್ಲ ದೊಡ್ಡ ತಿರ್ಗೋ ಮಲಜಿ ಜಾಸ್ತಿ ಮರಗಳೆಲ್ಲ ಇದ್ವಲ್ಲ ಇಲ್ಲಿ ಎಲ್ಲ ಮುಳುಗವೆ ಆದ್ರೂ ಇತ್ತು ಈ ಕಡೆನೂ ಎಲ್ಲ ಇತ್ತು ಹಂಗೆಲ್ಲ ಇದ್ ಮಾಡಬಾರ್ದು. ಬಿಡೋದು ಎಲೆ ಮೇಲೆ ಹೋಗಲ್ಲ ಬಿಡ.
ಇನ್ನು ಅಮ್ಮ ಪೂಜೆ ಎಲ್ಲ ಆದಮೇಲೆ ಸೌತೆಕಾಯಿ ಮತ್ತು ಹಣ್ಣುಗಳೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ವಿ, ಅದನ್ನು ಸಹ ಇವಾಗ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಪೂಜೆ ಆದಮೇಲೆ ಈ ರೀತಿಯಾಗಿ ಎಲ್ಲರಿಗೂ ಕೊಡ್ತಾರೆ. ಇನ್ನು ನಾನು ಸಹ ಇಸ್ಕೊಂಡು ತಿಂತಾ ಇದ್ದೆ. ಸ್ವಲ್ಪ ನನ್ನ ತಂಗಿ ಫೋಟೋಸ್ ತಗೊಳ್ಳೋಣ ಬಾ ಅಂತ ಕರೆದ್ಲು, ಇರು ತಿನ್ಬಿಟ್ಟು ಬರ್ತೀನಿ ಅಂತ ಅಂದೆ. ಅದಕ್ಕೆ ಆಡ್ಕೊತಾ ಇದ್ದು ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ವಿಡಿಯೋ ಸಹ ಮಾಡ್ಕೊಂಡಿದ್ದಾಯಿತು. ಇನ್ನು ಅವ್ರ ತಾತ ಮೊಮ್ಮಕ್ಕಳ ಜೊತೆ ವಿಡಿಯೋಸ್ ಸಹ ಮಾಡ್ತಾಯಿತ್ತು. ಇನ್ನು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನು ನಾವು ಏನು ಗೌರಮ್ಮನ ಮಾಡಿದ್ವಿ ಅದನ್ನು ನೀರಿಗೂ ಸಹ ತೊಗೊಂಡೋಗಿ ಬಿಡ್ತಾಯಿದ್ದೀವಿ. ಇನ್ನು ಪೂಜೆನೂ ಎಲ್ಲ ಮುಗಿಸಿ ಇವಾಗ ಗೌರಮ್ಮನು ಸಹ ಇವಾಗ ನೀರಿಗೆ ಬಿಡ್ತಾ ಇದ್ದೀವಿ. ಇನ್ನು ಹೆಸರು ಬೇಳೆ ಎಲ್ಲ ಕೊಟ್ಟಿದ್ದಾಯಿತು. ಸ್ವಲ್ಪ ಅರ್ಶಿನ ಕುಂಕುಮ ಕೂಡ ಎಲ್ಲರೂ ಬಂದಿದ್ದವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಟೋದಲ್ಲಿ ರಿಟರ್ನ್ ಮನೆಗೂ ಸಹ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಅಮ್ಮ ಟಿಫನ್ಗೆ ಪಲಾವು, ಮೊಸರು ಬಜ್ಜಿ, ಪಾಯಸ ಎಲ್ಲ ಅಡುಗೆ ಎಲ್ಲ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನನ್ನ ತಂಗಿ ಸಹ ಹೋಗ್ತೀನಿ, ಅವ್ರು ನಾದಿದ್ದೀರಿ ಅರ್ಶಿನ ಕುಂಕುಮ ಕೊಡಬೇಕು, ನಾನು ಸಹ ಹೋಗ್ತೀನಿ ಅಂದರು. ಇವಾಗ ನನ್ನ ತಂಗಿಗೆ ನಮ್ಮಮ್ಮ ಅರ್ಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಇನ್ನು ಎಲ್ಲರಿಗೂ ಕೊಟ್ಟು ಸಹ ಕಳಿಸಿದ್ರು. ಇವಾಗ ಎಲ್ಲರೂ ಟಿಫನ್ ಮಾಡ್ಕೊಂಡು ಎಲ್ಲ ಹೊರಟೋದ್ರು. ಇವಾಗ ನನ್ನ ತಂಗಿ ಸಹ ಕೊಡ್ತಾಯಿದ್ದಾರೆ. ಇನ್ನು ಅವಳು ಕೂಡ ನನ್ನ ತಂಗಿನೂ ಕೂಡ ಬಾರೆ ಮಧ್ಯಾಹ್ನ ಅಂದೆ, ಇಲ್ಲ ಓಡಬೇಕು ಅಂತ ಹೊರಟ್ಲು. ಇನ್ನು ನಾನು ಸಹ ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆದ್ದು ಇನ್ನು ಸಂಜೆ ಸ್ವಲ್ಪ ಹಣ್ಣುಗಳೆಲ್ಲ ಇತ್ತು ಅಂತ ಸುಮ್ಮನೆ ಕೂತ್ಕೊಂಡು ಕಟ್ ಮಾಡ್ಕೊಂಡು ಟಿವಿ ನೋಡ್ಕೊಂಡು ತಿಂತಾಯಿದ್ದೀವಿ. ಇನ್ನು ನಮ್ಮ ಸೋನು ನಾನು ತಿಂತಾಯಿದ್ದು ನೋಡಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಸೌಂಡ್ ಬರ್ತಾಯಿಲ್ಲ, ಅವಳು ಸಹ ಇದ್ಲು, ಅವ್ಳಿಗೂ ಸಹ ಕಟ್ ಮಾಡಿ ಕೊಟ್ಟೆ, ಅವಳು ಸಹ ತಿಂದಳು. ಇನ್ನು ನಮ್ಮ ಸೋನು ಆವಾಗೆಲ್ಲ ಸ್ವಲ್ಪ ಚಿಕ್ಕದಿದ್ದಾಗ ಎಗ್ರಿ ಕುತ್ಕೊಂಬಿಡೋದು, ಇವಾಗ ಎಗ್ರಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಎತ್ಕೋ ಅಂತ ಹಂಗೆ ಇದು ಮಾಡ್ತಾಯಿತ್ತು. ಇಲ್ಲ ಅಂತ ಹಂಗೆ ಮೈ ಸವರಿ ಸುಮ್ಮನೆ ಎಸಿದಾಯಿತು. ಇನ್ನು ನನ್ನ ಮಕ್ಕಳು ಸಹ ಆಟ ಆಡ್ಕೊಂಡಿದ್ರು. ಇನ್ನು ಇವ್ರು ಬಂದ್ಬಿಟ್ಟು ಅಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು, ಇವಾಗ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಇವಾಗ ನಾವು ಹೊಸ ಮನೆ ಇದೆಯಲ್ಲ ಅಲ್ಲಿ ಮನೆ ಮಾಡಿದ್ದಾರೆ. ಸರಿ ಬಾಬಾ ಅಂತ ಪ್ರತಿ ಸತಿ ಕರಿತಾ ಇದ್ರು, ಹೋಗೋಕ್ಕಾಗಿರಲಿಲ್ಲ. ಇವನ್ನ ಗೌರಿ ಹಬ್ಬದ ದಿವಸ ಇನ್ನೂ ಫ್ರೀ ಆಗಿದ್ನಲ್ಲ ಅಂತ ಅಂದ್ಬಿಟ್ಟು ಇನ್ನು ಸಂಜೆ ಮೇಲೆ ಅವ್ರ ಮನೆ ಹತ್ರ ಹೋಗಿದ್ದೆ. ಇನ್ನು ಅವರು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ರು, ಬೆಂಡೆಕಾಯಿ ಬಜ್ಜಿ ಮಾಡ್ತಾಯಿದ್ರು. ಯಾವ ರೀತಿ ಮಾಡ್ತಾಯಿದ್ರು ಅಂತ ಸಹ ನಾನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರಾಗುತ್ತೆ ಒನ್ ಟೈಮಿಗೆ ಅಂತ ಹೇಳ್ಬಿಟ್ಟು ಕಲ್ತ್ಕೊಂಡೆ. ಇನ್ನು ಬದನೆಕಾಯಿನ ಜಸ್ಟು ಬೆಂಡೆಕಾಯಿನ ಜಸ್ಟ್ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಸಹ ಹುರಿದಿಟ್ಕೊಂಡಿದ್ರು. ಹಸಿಮೆಣ್ಸಿನ್ಕಾಯಿನ ಚಚ್ಕೊಂಡು ಬೆಳ್ಳುಳ್ಳಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಸಹ ಜಚ್ಕೊಂಡು ಅದಕ್ಕೆ ಬೆಂಡೆಕಾಯಿನ ಕಿವುಚಿ ಉಪ್ಪು ಹಾಕಿದ್ದಾರೆ ಅಷ್ಟೇ. ಇನ್ನು ಅದು ಕೂಡ ರೆಡಿ ಆಯಿತು. ಟೇಸ್ಟ್ ಕೂಡ ನೋಡಿಕೊಂಡು ಇನ್ನು ಮಕ್ಕಳು ಕರ್ಕೊಂಡು ಮನೆ ಹತ್ರ ಬಂದಿದ್ದಾಯಿತು. ಮನೆಗೆ ಬಂದಮೇಲೆ ಅಮ್ಮ ಚಪಾತಿ ಮಾಡು ಅಂತ ಹೇಳಿದ್ರು. ಇನ್ನು ನನ್ನ ಮಗ ದೊಡ್ಡವನು ಚಪಾತಿ ಬೇಕು ಮಮ್ಮಿ ಅಂತ ಕೇಳ್ತಾ ಇದ್ದ. ಸರಿ ಅಮ್ಮ ಟೊಮೊಟೊ ಗೊಜ್ಜಿತ್ತು ಅಂತ ಹೇಳ್ಬಿಟ್ಟು ಇನ್ನು ಚಪಾತಿ ಮಾಡಿದ್ರು. ಚಪಾತಿ ಜೊತೆ ಟೊಮೊಟೊ ಗೊಜ್ಜು ಒಂದು ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆ ಚಟ್ನಿ ಕೂಡ ಮಾಡಿದ್ರು, ಅಂದರೆ ಇದು ಚಟ್ನಿ ಪುಡಿ ಮಾಡಿದ್ರು, ನನಗೂ ಕೂಡ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಹುಚ್ಚೆಳ್ಳು ಚಟ್ನಿ ಪುಡಿ ಇದು ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಹುಚ್ಚೆಳ್ಳು ಚಟ್ನಿ ಪುಡಿ ಹಾಕ್ಕೊಂಡು ಚಪಾತಿ ಜೊತೆ ಒಂದೊಳ್ಳೆ ಕಾಂಬಿನೇಷನು. ಅದ್ರ ಜೊತೆ ಮಸೊಪ್ಪು ಮಾಡಿದ್ರು, ಮಸೊಪ್ಪು ಜೊತೆ ಅನ್ನನ ಊಟ ಮಾಡಿಕೊಂಡು ಇವತ್ತಿನ ದಿನನ ಮುಗಿಸಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿವಸ ಗೌರಿ ಹಬ್ಬದ ಬ್ಲಾಗ್. ನಮ್ಮ ಮನೆಯಲ್ಲಿ ಈ ರೀತಿಯಾಗಿತ್ತು. ನಿಮ್ಮ ಮನೆಯಲ್ಲೆಲ್ಲ ಯಾವ್ಯಾವ ರೀತಿ ಆಚರಣೆ ಮಾಡಿದ್ರಿ ಈ ಗೌರಿ ಹಬ್ಬನ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಹೋಗಿ ಬರಲಾ.